11 ದಿನದ ದೀರ್ಘ ಉಪವಾಸವನ್ನು ಮುರಿಯುವಂಥ ದಿನ. ನನಗೆ ಇವತ್ತು ಲಿಟ್ರಲಿ ದೇವಿಯನ್ನು ವಿಸರ್ಜನೆ ಮಾಡುವಾಗ ಅನಿಸಿದ್ದು, ಇಷ್ಟು ದಿನ ದುರ್ಗಾದೇವಿ ನಮ್ಮ ಮನೆಯಲ್ಲೇ ವಾಸ ಇದ್ಲೇನೋ, ಇವತ್ತು ಅವಳನ್ನ ಭಾರದ ಮನಸ್ಸಿಂದ ಕಳಿಸ್ಕೊಡ್ತಿದ್ದೀವಿ ಅಂತ. ಕೆಲವ್ರು ಅಂತಾರೆ 11 ದಿನ ಉಪವಾಸ ಮಾಡೋಕ್ಕಾಗುತ್ತಾ, ಏನೂ ತಿಂದೆ ಬರೀ ನೀರು ಕುಡ್ಕೊಂಡು ಆವಾಗವಾಗ ಹಣ್ಣುಗಳನ್ನ ತಿನ್ಕೊಂಡು ಹೇಗಿರೋಕ್ಕಾಗುತ್ತೆ ಅಂತ. ನಮ್ಮನ್ನು ನಾವು ಕಂಪ್ಲೀಟಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಂಡು ವ್ರತ ಮಾಡಬೇಕಂತ ಸಂಕಲ್ಪ ಮಾಡಿಕೊಂಡ್ರೆ ದೇವಿ ದುರ್ಗೆನೇ ನಮಗೆ ಶಕ್ತಿನ ಕೊಡ್ತಾಳೆ, ಮಾಡೋ ಅಂಥ ಮನಸ್ಸನ್ನು ಕೊಡ್ತಾಳೆ ಅಂತ ನನಗೆ ಫೀಲ್ ಆಗಿದ್ದು. ಬಿಕಾಸ್ ಇಬ್ಬರು ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡು ಬೆಳಗ್ಗೆ 5:30 ಒಳಗಡೆ ವ್ರತನ ಮಾಡಬೇಕು ಅಂತ ಅಂದರೆ ನಾಟ್ ಎ ಜೋಕ್ ಅಲ್ವಾ. ಅದರಲ್ಲೂ ಫೀಡ್ ಮಾಡ್ತಾ ನಾನು ಮಾಡ್ತಿದ್ದೆ ಅಂತ ಅಂದಮೇಲೆ ದೇವ್ರೂ ನಮಗೆ ಹೆಲ್ಪ್ ಮಾಡ್ತಾರೆ ಅಂತಾನೆ. ಹಾಗಾಗಿ ಒಳ್ಳೆ ಮನಸ್ಸಿಂದ ಮಾಡಿದರೆ ನವರಾತ್ರಿ ಹಬ್ಬ ತುಂಬಾ ವಿಶೇಷವಾಗಿರುತ್ತೆ. ಬಿಕಾಸ್ ಒಂದೊಂದು ದಿನ ಒಂದೊಂದು ಹೂವು, ಪ್ರಸಾದ, ಬಣ್ಣ, ಎಕ್ಸೈಟ್ ಆಗಿರುತ್ತೆ, ಖುಷಿಯಿಂದ ಹಬ್ಬನ ಮಾಡ್ಬೋದು. ಈ ವರ್ಷ ಯಾರೆಲ್ಲ ಏನೇನೋ ಅವ್ರ ಕಷ್ಟಗಳನ್ನ ಅಥವಾ ಸಂಕಲ್ಪನ ಮಾಡ್ಕೊಂಡು ಹಬ್ಬ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಇಷ್ಟರೊಳಗಡೆ ಫಲ ಸಿಕ್ಕಿರುತ್ತೆ, ಅಥವಾ ಈ ವರ್ಷದಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಯಾರೆಲ್ಲ ನೆಕ್ಸ್ಟ್ ಇಯರ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಮಾಡುವಾಗ ದೇವರೇ ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ನನಗೂ, ಬಿಕಾಸ್ ನಂದು ಇದು ಫಸ್ಟ್ ಟೈಮ್ ನವರಾತ್ರಿ ವ್ರತ ಆಗಿರೋದ್ರಿಂದ ದಿಸ್ ಇಸ್ ವಾಟ್ ಐ ಫೆಲ್ಟ್. ತುಂಬಾ ನಿಮಗೆ ರಿಫ್ರೆಶ್ ಆಗುತ್ತೆ. 11 ದಿನ ಹೇಗೆ ಕಳೆದೋಯ್ತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಸೊ ನಿಮ್ಗಳದ್ದು ಎಲ್ರದ್ದು ಹಬ್ಬ ಹೀಗೆ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಈ ವರ್ಷ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಇಯರು ನಿಮ್ಮ ಕೈಲೂ ವ್ರತ ಮಾಡಿಸೋ ಅಂಥ ಶಕ್ತಿನ ತಾಯಿ ಚಾಮುಂಡೇಶ್ವರಿ ನಿಮಗೆ ಕೊಡಲಿ ಅಂತ ಕೇಳಿಕೊಂಡು, ಇಷ್ಟು ದಿನ ಆದಮೇಲೆ ಅಮ್ಮ ಮಾಡಿದ್ದಂಥ ಅಡುಗೆ ತಿನ್ನುವಾಗ ಆಹಾ ನೆಮ್ಮದಿ ಸ್ವರ್ಗ ಅಂತ ಅನ್ನಿಸ್ತು. ಸೊ ಇದಾಗಿತ್ತು ನನ್ನ ಇವತ್ತಿನ ದಿನ. ನಿಮಗೂ ಕೂಡ ನಮ್ಮ ಚಾನಲಲ್ಲಿ ಬರ್ತಿರೋ ಕಂಟೆಂಟ್ಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ.